ಬದಲಾವಣೆ ಈ ಜಗದ ನಿಯಮ. ಮನುಷ್ಯ ಹುಟ್ಟಿನಿಂದ ಅವನ ಸಾವಿನವರೆಗೂ ಅವನು ಒಂದೇ ಥರ ಜೀವನ ಮಾಡೋದಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ದಿನ ಉರುಳಿದಂತೆ, ವರ್ಷಗಳು ಉರುಳಿದಂತೆ ಅವನು ಬದಲಾಗಬೇಕು. ಕಾಲಕ್ಕೆ ತಕ್ಕಂತೆ ಮನುಷ್ಯ ಬದಲಾದ್ರೇನೆ ಜಗತ್ತಿನಲ್ಲಿ ಅವನು ಬದುಕೋದಕ್ಕೆ ಸಾಧ್ಯ. ಪದೇ ಪದೇ ನಿನಗೆ ಕಷ್ಟಗಳು ಬರ್ತಾ ಇರುತ್ತೆ ಅಂದರೆ ನಿನ್ನ ಹಣೆ ಬರ ಸರಿ ಇಲ್ಲ ಅಂತ ಅಲ್ಲ, ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯ್ತಾ ಇವೆ ಅಂತ ಅರ್ಥ. ನೀನು ನಿನ್ನ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಬೇಕಾದ್ರೆ ನಿನಗೆ ಧೈರ್ಯದ ಅವಶ್ಯಕತೆ ಇದೆ. ಧೈರ್ಯದ ಕೊರತೆ ನಿನ್ನನ್ನು ಉತ್ತುಂಗಕ್ಕೇರಿಸುವುದನ್ನು ತಡೆಯುತ್ತಿದೆ. ನಿನ್ನಿಂದ ಮಹಾನ್ ಕೆಲಸಗಳನ್ನು ಮಾಡಲು ಆಗದೇ ಇದ್ದರೂ ಸಣ್ಣ ಸಣ್ಣ ಕೆಲಸಗಳನ್ನೇ ಮಹಾನ್ ರೀತಿಯಲ್ಲಿ ಮಾಡಬೇಕು. ಬದಲಾಗು. ನಿನ್ನನ್ನೇ ನಂಬಿ ಎಷ್ಟೋ ಜೀವಗಳು ನಿನ್ನ ಮನೆಯಲ್ಲಿ ಕಾಯ್ತಾ ಇವೆ. ಯಾರನ್ನ ನಂಬಿ ಅವರು ಬರೋದನ್ನು ಕಾಯ್ತಾ ಕೂರೋ ಬದಲು ನೀನು ಬದಲಾಗು. ನಿನ್ನ ಗುರಿಯತ್ತ ಸಾಗು. ಜೀವನ ತುಂಬ ಚಿಕ್ಕದಾಗಿದೆ. ಜೀವನ ನೀನು ಯೋಚನೆ ಮಾಡ್ತಾ ಕೂರುವಷ್ಟು ದೊಡ್ಡದಲ್ಲ. ಒಂದು ಕತೆ ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ಬಡ ಹುಡುಗ ಇರ್ತಾನೆ. ಅವನು ಒಂದು ಹುಡುಗಿನ ತುಂಬ ಇಷ್ಟಪಡ್ತಾನೆ. ಅವಳನ್ನು ಹೋಗಿ ಅವನ ಪ್ರೀತಿಯ ವಿಷಯ ಕೂಡ ಹೇಳ್ಬಿಡ್ತಾನೆ. ಆದರೆ ಆ ಹುಡುಗಿ, ನಾನು ನಿನ್ನನ್ನು ಪ್ರೀತಿಸಿದ್ರೆ ನನಗೆ ಚೊಂಬೆ ಗತಿ, ಏನಿದೆ ನಿನ್ನ ಹತ್ರ? ನಿನ್ನನ್ನು ಮದುವೆ ಆಗಿ ದಿನಾಲು ನಾನು ಭಿಕ್ಷೆ ಬೇಡಿ ಜೀವನ ಸಾಗಿಸೋ ಗತಿ ನನಗೆ ಬರುತ್ತೆ. ಅಷ್ಟಕ್ಕೂ ನನ್ನನ್ನು ಪ್ರೀತಿ ಮಾಡೋ ಯೋಗ್ಯತೆ ನಿನಗಿದೆಯಾ ಅಂತ ಕೇಳ್ತಾಳೆ. ಆಗ ಆ ಹುಡುಗನಿಗೆ ಆದ ನೋವು ಅಷ್ಟಿಷ್ಟ ಅಲ್ಲ. ಆ ಹುಡುಗ ಆ ಹುಡುಗಿಯ ಯೋಚನೆಯಲ್ಲೇ ಪ್ರತಿದಿನ ಕಳೀತಾನೆ. ಕೆಲವು ವರ್ಷಗಳ ನಂತರ ಆ ಹುಡುಗಿ ಒಂದು ದೊಡ್ಡ ಮಾಲ್ನಲ್ಲಿ ಶಾಪಿಂಗ್ಗೆ ಅಂತ ಬಂದಿರ್ತಾಳೆ. ಅಲ್ಲಿ ಶಾಪಿಂಗ್ ಮಾಡುವಾಗ ಆ ಹುಡುಗ ಕೂಡ ಬಂದಿರ್ತಾನೆ. ಅವನನ್ನು ನೋಡಿ ಆ ಹುಡುಗಿ ಏನು ಹೇಳ್ತಾಳೆ ಗೊತ್ತಾ? ನೀನೇನಿಲ್ಲಿ? ನನ್ನನ್ನು ನೋಡು, ನಿನ್ನ ಥರ ಭಿಕಾರಿಯನ್ನು ನಾನು ಮದುವೆ ಆಗಿಲ್ಲ. ನನ್ನ ಗಂಡನಿಗೆ ತಿಂಗಳಿಗೆ 50,000 ರೂಪಾಯಿ ಸಂಬಳ ಇದೆ. ನನ್ನ ಲೈಫ್ ನೋಡು, ಎಷ್ಟು ಹ್ಯಾಪಿಯಾಗಿದ್ದೀನಿ ನಾನು. ಅದೇ ನಿನ್ನನ್ನು ಕಟ್ಕೊಂಡಿದ್ದಿದ್ರೆ ನಾನು ನಿನ್ನ ಥರ ಭಿಕಾರಿಯಾಗಿ ಇರಬೇಕಾಗಿತ್ತು ಅಂತ ಆ ಹುಡುಗಿ ಅವನಿಗೆ ಹೇಳ್ತಾಳೆ. ಅಷ್ಟರಲ್ಲಿ ಅವಳ ಗಂಡ ಅಲ್ಲಿಗೆ ಬರ್ತಾನೆ. ಬಂದು ಎದುರಿಗಿರೋ ಆ ಮನುಷ್ಯನಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಸರ್, ಹೌ ಆರ್ ಯು? ಟಿಫನ್ ಆಯ್ತಾ, ಟೀ ಆಯ್ತಾ ಅಂತ ಅವರ ಉಪಚಾರ ಕೇಳ್ತಾನೆ. ಆಗ ಅವನ ಹೆಂಡತಿ, ಏನ್ರಿ ನೀವು ಇವನಿಗೆ ಇಷ್ಟ್ಯಾಕೆ ಮರ್ಯಾದೆ ಕೊಡ್ತಿದ್ದೀರಾ? ಇವನೇನು ದೊಡ್ಡ ಕುಬೇರನ ಅಂತ ಮತ್ತೆ ಅವನನ್ನು ಹೀಯಾಳಿಸ್ತಾಳೆ. ಆಗ ಅವಳ ಗಂಡ, ನೀನು ನಿಂತಿರೋ ಮಾಲ್ ಯಾರ್ದು ಗೊತ್ತಾ? ನಿನ್ನ ಎದುರಿಗೆ ನಿಂತಿದ್ದಾರಲ್ಲ ಇವರದ್ದೇ. ಅಷ್ಟೇ ಅಲ್ಲ, ನಾನು ಕೆಲಸ ಮಾಡೋದು ಕೂಡ ಇವರದ್ದೇ ಒಂದು ದೊಡ್ಡ ಕಂಪ್ನಿಯಲ್ಲಿ. ಇವರೇ ನಮ್ಮ ಬಾಸ್ ಅಂತ ಹೇಳ್ತಾನೆ. ಎದುರಿಗೆ ನಿಂತಿದ್ದ ಅವನ ಹೆಂಡತಿ ಒಂದು ಕ್ಷಣ ಶಾಕ್ ಆಗ್ತಾಳೆ. ಅವಳ ಕಣ್ಣು ಕೆಂಪಗಾಗತ್ತೆ. ಡಿಯರ್ ಫ್ರೆಂಡ್ಸ್, ಇಲ್ಲಿ ಈ ಘಟನೆಯ ಉದ್ದೇಶ ಏನಂದರೆ, ನಮ್ಮನ್ನು ಯಾರೇ ಹೀಯಾಳಿಸಿದ್ರು ಅದನ್ನು ಸೀರಿಯಸ್ ಆಗಿ ತಗೊಂಡು ಜೀವನದಲ್ಲಿ ನಮ್ಮ ಗುರಿಯನ್ನು ಸಾಧಿಸಿ, ನಮ್ಮನ್ನು ಹೀಯಾಳಿಸಿದವರೇ ನಮ್ಮ ಮುಂದೆ ತಲೆ ತಗ್ಗಿಸಿ ನಿಲ್ಲೋ ಹಾಗೆ ಮಾಡೋ ತಾಕತ್ತು ನಮ್ಮಲ್ಲಿದೆ. ನೀನು ಆಸೆ ಪಟ್ಟಿದ್ದು ಸಿಗಲಿಲ್ಲ ಅಂತ ನೀನು ಬದಲಾದರೆ ಪ್ರಯೋಜನ ಇಲ್ಲ. ನಿನ್ನ ನಿರ್ಧಾರವನ್ನು ಬದಲಿಸು. ಇಂದಲ್ಲ ನಾಳೆ ನೀನು ಆಸೆ ಪಟ್ಟಿದ್ದು ನಿನಗೆ ಸಿಕ್ಕೇ ಸಿಗತ್ತೆ. ನೀನು ಇಲ್ಲಿ ಬದಲಾಗದೇ ಇದ್ದರೆ ನಿನ್ನನ್ನು ತುಳಿದುಕೊಳ್ತಾರೆ. ಬದಲಾಗು. ನಿನ್ನ ಅವಶ್ಯಕತೆ ಈ ಜಗತ್ತಿಗಿದೆ. ನೀನು ಇಲ್ಲಿ ಬಂದಿರೋದು ಯಾರು ಏನೋ ಅಂದ್ರು ಅಂತ ತಲೆ ಕೆಡಿಸ್ಕೊಂಡು ಸುಮ್ಮನೆ ಜೀವನನ ವ್ಯರ್ಥ ಮಾಡೋದಕ್ಕಲ್ಲ. ಕೆಟ್ಟ ಮನಸ್ಸಿನ ಜನರ ಮುಂದೆ ನೀನು ತಲೆ ಎತ್ತು ನಿಲ್ಲಬೇಕು. ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ. ಸತತ ಪ್ರಯತ್ನದ ಫಲವೇ ಯಶಸ್ಸು. ಎದ್ದೇಳು, ನೀನು ಬದಲಾಗು. ಇಲ್ಲಿ ಸಿಂಹ, ಹುಲಿ ಅಂತವ್ರ ಅವಶ್ಯಕತೆ ಇದೆ, ಇಲಿ ಅಂಥವ್ರ ಅವಶ್ಯಕತೆ ಅಲ್ಲ. ನಮ್ಮ ದಾರಿ ನಾವು ಹುಡ್ಕೋಬೇಕು. ನೀನು ಬದಲಾದರೆ ಮಾತ್ರ ಎಲ್ಲರ ಮುಂದೆ ತಲೆ ಎತ್ತಿ ನಿಲ್ಲೋಕೆ ಸಾಧ್ಯ. ನೀನು ಮಾಡೋ ಕೆಲಸ ಹೆಸರಾಗಬೇಕು, ಇಲ್ಲ ನಿನ್ನ ಹೆಸರು ಹೇಳಿದ್ರೆ ಕೆಲಸ ಆಗಬೇಕು. ಆ ಥರ ನೀನು ಬದಲಾಗಬೇಕು. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.